ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದ ಫಾರಾ ಸಾರಿ ಇದರಲ್ಲಿ ಆ ಟ್ರೇನಲ್ಲಿ ಹಾಕೊಂಡ್ಬಿಟ್ಟು 180 ಡಿಗ್ರಿ ಸೆಟ್ ಮಾಡಿಬಿಟ್ಟು ಇಡಬೇಕು. ಸೊ 20 ಮಿನಿಟ್ಸಲ್ಲಿ ಇದು ಆಗೋಗುತ್ತೆ. ಆಗಿದೆ. ಪೊಟೇಟೊ 1000 ml is equal to 1000 ml equal to 1 ಲೀಟರ್ liter. ಪ್ಲಸ್ ಇದನ್ನು ಮಾಡಿಕೊಂಡೆ. ಎಣ್ಣೆ ಎಲ್ಲ ಹಾಕಿಬಿಟ್ಟು ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಬೆಂಗಳೂರಲ್ಲಿ ಎಷ್ಟು ಸ್ಪ್ರೆಡ್ ಆಗ್ತದೆ. ಇಟ್ಸ್ ಡೇಂಜರ್ಸ್ ಟು ಯಂಗ್ ಜನರೇಷನ್. ಮಾಡಿದೆ. ಗಣೇಶನ ಚತುರ್ಥಿ ಆಗ ಸ್ವೀಟ್ ಏನೂ ಮಾಡೋಕ್ಕಾಗಲಿಲ್ಲ. ಇವತ್ತು ಮಾಡ್ಕೊಂಡಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ? ನಿನ್ನೆ ಪೂರ ವೀಡಿಯೋ ಹಾಕೋಕ್ಕಾಗಲಿಲ್ಲ ನನಗೆ. ಸೊ ಹಾಗಾಗಿ ಅರ್ಧ ಹಾಕಿದ್ದೆ. ಸೊ ನೈಟಲ್ಲಿ ಏನೆಲ್ಲ ಆಯಿತು ಅಂತ ಅದು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಹಾಗೆ ಬೆಳಗ್ಗೆಯಿಂದನೂ ಏನೇನಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹೋಗಿ ನೋಡ್ಕೊಂಡು ಬನ್ನಿ. ಅದು ಪ್ರೋಗ್ರಾಮ್ ಮುಗಿದಿತ್ತು, ಹಾಗಾಗಿ ಹೊರಗಡೆ ಬಂದ್ವಿ. ಇದೇನೆಂದರೆ ರೆಗ್ಯುಲೇಟ್ರ್ ಫ್ರೆಂಡ್ಸ್. ಸಿಲಿಂಡ್ರಿಗೆ ಮುಂಚೆನೇ ನಾವೇನು ನಾಬ್ ಹಾಕ್ತೀವಲ್ಲ, ಅದಕ್ಕಿಂತ ಮುಂಚೆನೇ ಇದನ್ನು ಹಾಕಬೇಕಾಗತ್ತೆ. ಸೊ ಇದು ಯೂಶ್ವಲಿ ನಮಗೆ ಗ್ಯಾಸ್ ಲೀಕೇಜ್ ಆದರೆ ಅಥವಾ ಗ್ಯಾಸ್ ಖಾಲಿ ಆಗ್ತಾಯಿದ್ರೆ ಮುಂಚೆನೇ ಒಂದು ವಾರ ಮುಂಚೆ ಇಂಡಿಕೇಷನ್ ತೋರಿಸುತ್ತೆ. ಹಾಕೋದ್ರಿಂದ ಸೇಫ್ಟಿ ಕೂಡ, ಹಾಗಾಗಿ ಯೂಸ್ ಮಾಡ್ಕೋಬೋದು. ನಾವೇನಂದರೆ 3 ಇಯರ್ಸ್ ಆಗಿತ್ತು ನಾವು ಪೈಪ್ ಚೇಂಜ್ ಮಾಡಿದ್ದಿಲ್ಲ. ಸೊ ಪೈಪ್ನ ಚೇಂಜ್ ಮಾಡ್ಕೊಂಡ್ವಿ. ರೆಗ್ಯುಲೇಟ್ರ್ ಏನು ತೊಗೊಳ್ಳಿಲ್ಲ, ಮುಂದೆ ನೋಡೋಣ ಅಂತ. ಅಲ್ಲಿಂದ ಬಂದು ಮತ್ತೆ ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೆ. ಮನೇಲಿ ಮಕ್ಕಳು ಕೂಡ ಇದ್ದರು, ಇವರು ಇದ್ದರು. ಹಾಗಾಗಿ ಇರೋ ಆಲೂಗಡ್ಡೆ ಚಿಕ್ಕದಿದ್ವು, ಹಾಗೆ ಇರೋ ಆಲೂಗಡ್ಡೆನಲ್ಲೇ ಹಾಗೆ ಹೆಚ್ಚಿಬಿಟ್ಟು ಅದಕ್ಕೆ ಬೇಕಾಗಿರೋದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ಬಿಟ್ಟು ಫ್ರೆಂಚ್ ಫ್ರೈಸ್ ಮಾಡಿದೆ. ಇದನ್ನು ಎಣ್ಣೆಯಲ್ಲಿ ಕರೀಲಿಲ್ಲ, ಏರ್ ಫ್ರೈಯರ್ ಇತ್ತಲ್ವ. ಸೊ ಏರ್ ಫ್ರೈಯರಲ್ಲೇ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ಅರಿಶಿನ ಪುಡಿ, ಖಾರ ಪುಡಿ ಮತ್ತು ಚಾಟ್ ಮಸಾಲ, ಉಪ್ಪು ಮತ್ತು ಎಣ್ಣೆ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಟಾಸ್ ಮಾಡಿಕೊಂಡು ಇದನ್ನು ನಾನು ಏರ್ ಫ್ರೈಯರಲ್ಲಿ ಇಟ್ಟಿದ್ದೆ. ಏರ್ ಫ್ರೈಯರಲ್ಲಿ 180 ಡಿಗ್ರಿ ಅಥವಾ 20 ಮಿನಿಟ್ಸಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ರಿಸಲ್ಟ್ ಚೆನ್ನಾಗಿ ಬಂದಿತ್ತು. ನಾನು ಯೂಶ್ವಲಿ ಬೇರೆ ಇದೆಲ್ಲ ಟ್ರೈ ಮಾಡಿದೆ, ಫ್ರೆಂಚ್ ಫ್ರೈಸ್ ಎಲ್ಲ ಟ್ರೈ ಮಾಡಿದ್ದಿಲ್ಲ. ಸೊ ಇದನ್ನು ಕೂಡ ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿತ್ತಿದು. ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಇದರಲ್ಲಿ ಆ ಟ್ರೇನಲ್ಲಿ ಹಾಕೊಂಡ್ಬಿಟ್ಟು 180 ಡಿಗ್ರಿ ಸೆಟ್ ಮಾಡಿಬಿಟ್ಟು ಇಡಬೇಕು. ಸೊ 20 ಮಿನಿಟ್ಸಲ್ಲಿ ಇದು ಆಗೋಗುತ್ತೆ. ಎಣ್ಣೆಯಲ್ಲೂ ಕರಿಗ್ಬೋದು, ಅದರದ್ದೇ ಬೇರೆ ಟೇಸ್ಟ್ ಆಗುತ್ತೆ, ಇದರದ್ದೇ ಬೇರೆ ಟೇಸ್ಟ್ ಆಗುತ್ತೆ. ಹೆಲ್ತ್ ಕಾನ್ಷಿಯಸ್ ಇರೋರು ನಾವು ಈ ಥರ ಕೂಡ ಮಾಡ್ಕೋಬೋದು. ಜೊತೆಗೆ ಟೀ ಕೂಡ ಮಾಡ್ತಾಯಿದ್ದೆ. ಹಾಗೆಯೇ ಇಲ್ಲಿ ಬೆಣ್ಣೆ ತೆಗಿತೀನಲ್ವ ವಾರ ಅಥವಾ 15 ದಿನಕ್ಕೆ ಒಂದ್ಸತಿ. ಸೊ ಅದಕ್ಕೋಸ್ಕರ ಕೆನೆ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಸೊ ಹಾಲು ಸುಮಾರಾಗಿ ಬರುತ್ತೆ ಕೆನೆ. ಸೊ ಅದನ್ನೇ ಎತ್ತಿಟ್ಕೊಂಡ್ಬಿಟ್ಟು ತುಪ್ಪ ತಗೊಳ್ತೀನಿ. ಹೊರಗಡೆಯಿಂದ ತುಪ್ಪ ತಗೊಳ್ಳಲ್ಲ. ಹಾಗಾಗಿ ಸೊ ರೆಡಿ ಆಗಿದೆ. ಪೊಟೇಟೊ ಚೆನ್ನಾಗಾ? ನೀವು ಖುಷಿ? ನೈಸ್ ಫ್ಲೇವರ್. ಲಾಸ್ಟ್ ಖಾರ ಉಪ್ಪು ಸರಿಯಾಗಿ ಹಿಡ್ಕೊಳತ್ತೆ. Each can 200 ml ಅಂದರೆ 5 can how much? Into 5 into 200 is equals to 1000 ml. ಸೊ ಇದು ಅಕ್ರಿತಿನ ಸಿಕ್ಬಿಟ್ಟು ನೆಕ್ಸ್ಟ್ 1 ಕ್ಯಾನ್ ಎಷ್ಟು? 1 ಲೀಟ್ರು. 4 ಕ್ಯಾನ್ ಎಷ್ಟು ಗೊತ್ತಿಲ್ಲ ಈಗ. 4 ಲೀಟ್ರು. ಹಾಂ, ಸೊ 4 ಲೀಟ್ರು. ಈಗ ಇದನ್ನ ಏನು ಮಾಡೋದು, ನಾನು ಎರಡು ಸೇರಿ ಟೋಟಲಾಗಿ ಎಷ್ಟು ಅದಾವೆ ಈಗ? ಎಷ್ಟು ಲೀಟ್ರ್ ಆದವು ಟೋಟಲಾಗಿ? 1000 ml ಪ್ಲಸ್ 4 ಲೀಟರ್. 1000 ml ಲೀಟ್ರಿಗೆ ಕನ್ವರ್ಟ್ ಮಾಡು, ಏನಾಗುತ್ತೆ? 1000 ml ಇಂದ ಲೀಟ್ರಿಗೆ ಮಾಡು. ಒಂದು ಇದನ್ನ MLಗೆ ಹಾಕಬೇಕು, ಇಲ್ಲ ಇದನ್ನ ಲೀಟ್ರಿಗೆ ಹಾಕಬೇಕು. ಇದು ಲೀಟ್ರ್ ಐತೆ, ಇದು ML ಐತೆ, ಎರಡು ಸೇಮ್ ಮಾಡ್ಬೇಕು. ಈಗ ಇದನ್ನ ML ಇದ್ದಿದ್ದನ್ನ ಲೀಟ್ರಿಗಾರ ಬರಿ, ಅಥವಾ ಇದನ್ನ ಲೀಟ್ರ್ ಇದ್ದಿದ್ದ MLಗಾರ ಬರಿ, ಕನ್ವರ್ಟ್ ಮಾಡಿ. ಯಾಕೆ ಮಾಡ್ತೀಯಾ? ML ಏನು ಮಾಡ್ತೀಯಾ? 1000 ml is equal to 1000 ml equal to 1 ಲೀಟರ್ liter. ಪ್ಲಸ್ 4 ಲೀಟರ್, ಟೋಟಲ್ 5 ಲೀಟರ್. ಬಂತಿಲ್ಲ ಆನ್ಸರ್? ಅದೇ ಹೇಳ್ದಲ್ಲ ಫ್ರೆಂಡ್ಸ್, ನಾವು ಪೈಪ್ ತೊಗೊಂಡು ಬಂದೆ.
ರೆಗ್ಯುಲೇಟರ್ ಏನು ತೊಗೊಂಡು ಬರಲಿಲ್ಲ. ಅದಕ್ಕೋಸ್ಕರ ಅದನ್ನು ಪೈಪ್ನ ಚೇಂಜ್ ಮಾಡ್ತಾಯಿದ್ರು. ಇದು ಆಲ್ಮೋಸ್ಟ್ 3 to 4 ಇಯರ್ಸ್ ಆಯಿತು. ಯೂಶ್ವಲಿ 3 ಇಯರ್ಸಿಗೆಲ್ಲ ಚೇಂಜ್ ಮಾಡ್ಕೊಬೇಕಂತೆ ಸೇಫ್ಟಿಗೋಸ್ಕರ. ಸೊ ಹಾಗಾಗಿ ಇದನ್ನು ಇವಾಗ ಸೆಷನ್ ಕೇಳಿ ಬಂದ ತಕ್ಷಣ ಜ್ಞಾನೋದಯ ಆದಂಗೆ. ಸೊ ಹಾಗಾಗಿ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ವಿ. ಅದನ್ನು ಚೇಂಜ್ ಮಾಡಿಕೊಂಡು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಈರುಳ್ಳಿ ಸೊಪ್ಪಿತ್ತು, ಅದು ತಂದುಬಿಟ್ಟೆ 2 ದಿನ ಆಗಿತ್ತು. ಸೊ ಬೇರೆ ಎಲ್ಲ ತರಕಾರಿ ಯೂಸ್ ಮಾಡಿದೆ, ಇದನ್ನು ಯೂಸ್ ಮಾಡೋಕ್ಕಾಗಿದ್ದಿಲ್ಲ. ಸೊ ಹಾಗಾಗಿ ಇದನ್ನು ಹೆಚ್ಚಿಟ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಹಾಗೆ ಸ್ವಲ್ಪ ಅವರೆಕಾಳು ಕೂಡ ಇತ್ತು, ಅದು ಕೂಡ ಸ್ವಲ್ಪ ಇತ್ತು. ಎರಡೂ ಮಿಕ್ಸ್ ಮಾಡಿಬಿಟ್ಟು ಪಲ್ಯ ಮಾಡಿಕೊಂಡೆ ರೊಟ್ಟಿಗೋಸ್ಕರ. ಇದು ಅವರೆಕಾಳು ಬೇರೆ ಬೇರೆ ವೆರೈಟಿನಲ್ಲೂ ಕೂಡ ಮಾಡ್ತಾರೆ. ಸೊ ಸೊಪ್ಪು ಕೂಡ ಇತ್ತಲ್ಲ, ಈರುಳ್ಳಿ ಸೊಪ್ಪು ಮತ್ತು ಈರುಳ್ಳಿ, ಸೊ ಅದನ್ನೇ ಹಾಕಿಬಿಟ್ಟು ಇದನ್ನು ಮಾಡಿಕೊಂಡೆ. ಎಣ್ಣೆ ಎಲ್ಲ ಹಾಕಿಬಿಟ್ಟು ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಅವರೆಕಾಳು ಹಾಕಿ ಹೆಚ್ಚಿರುವಂಥ ಈರುಳ್ಳಿನ ಹಾಕಿಬಿಟ್ಟು ಬಾಡಿಸ್ಕೊಂಡು ಸ್ವಲ್ಪ ಮುಚ್ಚಿಡಬೇಕಾಗತ್ತೆ. ಸೊ ಇದು ಬೆಂದ ನಂತರ ಈರುಳ್ಳಿ ಸೊಪ್ಪು ಇರುತ್ತಲ್ವ, ಅದನ್ನು ಲಾಸ್ಟಿಗೆ ಹಾಕ್ಕೋಬೇಕು. ಈಗ ಏನಕ್ಕಂದರೆ ಅವರೆಕಾಳು ಮತ್ತು ಈರುಳ್ಳಿ ಸ್ವಲ್ಪ ಗಟ್ಟಿಗೆ ಅನಿಸುತ್ತಲ್ವ, ಸೊ ಅದು ಸ್ವಲ್ಪ ಬೇಯ್ಕೊಂಬಿಡಲಿ ಮುಚ್ಚಿಟ್ಕೊಂಡ ನಂತರ. ಸೊ ಅದಾದ ನಂತರ ನಾನು ಈರುಳ್ಳಿ ಸೊಪ್ಪು ಹಾಕ್ತೀನಿ, ಯಾಕಂದರೆ ಈರುಳ್ಳಿ ಸೊಪ್ಪು ಬೇಗನೆ ಬೆಂದೋಗುತ್ತೆ. ಸೊ ಹಾಗಾಗಿ ಅದನ್ನು ಲಾಸ್ಟಿಗೆ ಹಾಕಿಬಿಟ್ಟು ಮುಚ್ಚಿಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ತೀನಿ. ಸೊ ಇದು ಚೆನ್ನಾಗಾಗಿತ್ತು ಲಾಸ್ಟಿಗೆ. ನಾನು ಫಸ್ಟ್ ಟೈಮ್ ಮಾಡಿದ್ದಿದ್ದನ್ನು ಈರುಳ್ಳಿ ಸೊಪ್ಪು ಮತ್ತು ಅವರೆಕಾಳು ಕಾಂಬಿನೇಷನಲ್ಲಿ ನಾನು ಮಾಡಿದ್ದಿಲ್ಲ. ಒಂದು ಅವರೆಕಾಳು ಸಪ್ರೇಟಾಗಿ ಮಾಡಿರ್ತೀನಿ ಸೊಪ್ಪು ಹಾಕ್ಬಿಟ್ಟು, ಇಲ್ಲದ್ರೆ ಈರುಳ್ಳಿ ಸೊಪ್ಪು ಯಾವುದಾದ್ರೂ ಗಾರ್ನಿಷಿಗೆ ಹಾಕಿರ್ತೀನಿ. ಸೊ ಇದನ್ನು ಟ್ರೈ ಮಾಡಿ ನೋಡಿದೆ ಹೇಗಾಗುತ್ತೆ ಅಂತ. ರೊಟ್ಟಿಗೆ ಚೆನ್ನಾಗಾಗಿತ್ತು. ರೊಟ್ಟಿ ಮಾಡಿದೆ. ಆಮೇಲೆ ರೊಟ್ಟಿ ಮಾಡಿಬಿಟ್ಟು ಊಟ ಮಾಡಿಕೊಂಡ್ರು ಎಲ್ಲರೂ. ನನ್ನ ಮಗಳು ಯೂಶ್ವಲಿ ಎಲ್ಲರಿಗೂ ಸರ್ವ್ ಮಾಡ್ತಾಳೆ, ಒಂದೊಂದಾಗೆ ಕಲಿತಿದ್ದಾಳೆ. ಕಲಿಬೇಕು ಆ್ಯಕ್ಚುಲಿ, ಈಗಿನ ಹುಡುಗರು ಬರೀ ಓದೋದ್ರಲ್ಲಿ ಇರಬಾರ್ದು. ಹಾಗೆ ನಾನು ಊಟ ಮುಗಿಸ್ಕೊಂಡು ಪಾತ್ರೆ ಎಲ್ಲ ಡಿಶ್ ವಾಷರಲ್ಲಿ ಹಾಕಿಬಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡು ಒಂದೇ ಒಂದು ರೊಟ್ಟಿನ ಡಬ್ಬಿಯಲ್ಲಿ ಹಾಕಿಟ್ಟಿದ್ದೀನಿ. ಯಾಕಂದರೆ ರಾತ್ರಿ ಅಡುಗೆ ಎಲ್ಲ ಪೂರ ಖಾಲಿ ಮಾಡಬಾರ್ದಂತೆ, ಏನಾದರೂ ಒಂಚೂರು ಉಳಿಸಿಡಬೇಕಾಗತ್ತೆ. ಸೊ ಹಾಗಾಗಿ ಒಂದು ರೊಟ್ಟಿನ ಇಟ್ಟಿದ್ದೆ ನಾನು. ನಮ್ಗೆ ಖುಷಿ ಯಾವ ಥರ ನೋಡಿ ಹೇಗೆ ಕ್ಲಿಪ್ಸ್ ಹಾಕ್ಕೊಂಡಿದ್ದಾಳೆ ತಲೆಯಲ್ಲಿ ಅಂತ. ಆಫ್ ಮಾಡ್ರಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ವಾವ್, ಪಾಪ ನೋಡ್ಬಾ ನೋಡ್ಬಲ್ಲದು ನೋಡ್ಬಾ. ಇದು ಫ್ರೈಡೇ ಮಾರ್ನಿಂಗ್ ಶೂಟ್ ಮಾಡ್ಕೊಂಡಿರೋದು. ಬೆಳಗ್ಗೆ ಎದ್ಬಿಟ್ಟು ಬಾಲ್ಕನಿಗೆ ಬಂದು ನಿಂತ್ಕೊಳ್ತೀನಿ ಒಂದು 2 ನಿಮಿಷ. ನಾನು ಮಲ್ಕೊಂಡ್ರೆ ಹೇಳೋಕ್ಕೆ ಆಗಲ್ಲ, ಯಾಕಾದರೂ ಬೆಳಕಾಗುತ್ತೋ ಅನ್ನೋ ಥರ ಆಗಿರುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ಎದ್ದೇಳಲೇಬೇಕು, ಜೀವನ ಮಾಡಲೇಬೇಕು. ನಮಗೋಸ್ಕರ ಆದರೂ ನಮ್ಮ ಜೊತೆಗಿರೋರಿಗೋಸ್ಕರ ಆದರೂ ನಾವು ಮಾಡಲೇಬೇಕಾಗತ್ತೆ. ಸೊ ಆ್ಯಸ್ ಯೂಶ್ವಲ್ ನಾನು ಬಾಗಿಲೆಲ್ಲ ಗುಡಿಸ್ಕೊಂಬಿಟ್ಟು ರಂಗೋಲಿ ಇಟ್ಟು ನಂತರ ಟಿಫಿನ್ ಮಾಡಬೇಕು. ಮಕ್ಕಳು 7:20ಗೆಲ್ಲ ಹೋಗ್ತಾರೆ, ಅವ್ರದ್ದು ಎಕ್ಸಾಮ್ಸ್ ಇದೆ. ಇವತ್ತು ಬಂದುಬಿಟ್ಟು ಮ್ಯಾಥ್ಸ್ ಎಕ್ಸಾಮು. ಸೊ ಹೋಗ್ತಿದ್ದಾರೆ. 7:20ಗೆಲ್ಲ ಫ್ಯಾಕ್ಟ್ರಿ ಬಸ್ ಬರುತ್ತಲ್ಲ, ಸೊ ಅದರಲ್ಲೇ ಹೋಗ್ತಾರೆ. ಸ್ಕೂಲ್ ಬಸ್ ಏನು ಇಷ್ಟು ದೂರ ಬರಲ್ಲ. ಸೊ ಹಾಗಾಗಿ ಫ್ಯಾಕ್ಟ್ರಿ ಬಸ್ಸೇ ಬಿಡ್ತಾರೆ. ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇವಾಗಿನ ಸ್ಕೂಲೆಲ್ಲ ಹೇಗಂದರೆ ಎದ್ದ ತಕ್ಷಣವೇ ರೆಡಿ ಆಗಬೇಕು, ಸ್ಕೂಲಿಗೆ ಹೋಗಬೇಕು. ನಾವೆಲ್ಲ ಹೇಗಂದರೆ ಎದ್ದು ಸ್ವಲ್ಪ ಆದಿದ್ದು ಕೆಲಸ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿ ನಂತರ 10:30ಗೆಲ್ಲ ಸ್ಕೂಲ್ ಹೋಗ್ತಾಯಿದ್ವಿ. ಮತ್ತು 4:30ಗೆಲ್ಲ ನಾವು ಮನೆಗೆ ಬರ್ತಾಯಿದ್ವಿ. ಆವಾಗಿನ ಲೈಫೇ ಬೇರೆ, ಇವಾಗಿನ ಲೈಫೇ ಬೇರೆ. ಮಕ್ಕಳು ತುಂಬ ಬರ್ಡನು, ಆಮೇಲೆ ಹೆಟ್ರಿಕ್ಕು, ಏನೋ ಒಂಥರ ಬ್ಯುಸಿ ಶೆಡ್ಯೂಲು ಆ ಥರ ಆಗಿರುತ್ತೆ. ಮಕ್ಕಳಿಗೆ ಫ್ರೀ ಅನಿಸಲ್ಲ, ಏನಿಲ್ಲ. ಓದೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಇದರಲ್ಲೇ ಇರ್ತಾರೆ. ಅವರು ಫ್ರೀಯಾಗಿ ಇರೋದು ಆ ಥರ ಏನೂ ಅನಿಸೋದಿಲ್ಲ. ನಾವೆಲ್ಲ ಹೇಗಿದ್ವಿ ಆ ಥರದ್ದು ಇವ್ರಿಗೆ ಇಲ್ಲವೇ ಇಲ್ಲ ಅಂತ ನನಗೆ ಫೀಲ್ ಆಗುತ್ತೆ. ಇವಾಗೆಲ್ಲ ರೆಡಿ ಆಗಿಬಿಟ್ಟು ಅವನು ತಿನ್ನೋಕ್ಕೆ ಕೊಟ್ಟರು ಕೂಡ ಹಾಗೇ ಲೇಟಾಗಿ ತಿಂತಾನೆ. ಹಾಗಾಗಿ ಅವ್ನಿಗೊಬ್ಬಂಗೆ ತಿನ್ನಿಸ್ಲೇಬೇಕಾಗತ್ತೆ ಅವನಿಗೆ, ಇಷ್ಟು ದೊಡ್ಡವನಾದರೂ ಕೂಡ. ಸೊ ಎಲ್ಲ ಆಶೀರ್ವಾದ ತೊಗೊಂಡು ಹೋಗ್ತಿದ್ದಾರೆ. ಹಿಂಗೆ ಇವ್ರ ಮಕ್ಕಳು ಎಕ್ಸಾಮ್ಸ್ ಇದ್ದರೆ ಮಾತ್ರ ಆಶೀರ್ವಾದ ತೊಗೊಳ್ತಾರೆ, ಇಲ್ದಿದ್ರೆ ನಾವು ಆಶೀರ್ವಾದ ಕೊಡ್ತೀವಿ, ಇಲ್ಲ ಅಂತಲ್ಲ. ಸೊ ಅವ್ರಿಗೊಂದು ಸಮಾಧಾನ, ಚೆನ್ನಾಗಿ ಬರೀತೀನಿ ನಾನು ಎಕ್ಸಾಮು ಆಶೀರ್ವಾದ ತೊಗೊಂಡ್ರೆ ಅನ್ನೋ ಒಂದು ಫೀಲ್ ಅವ್ರಿಗೆ, ಒಂದು ಮ್ಯಾನಿಫೆಸ್ಟೇಷನ್ ಇದ್ದೇ ಇರುತ್ತೆ ಅವರಿಗೆ. ಸೊ ಹಾಗಾಗಿಗೋಸ್ಕರ ಆಶೀರ್ವಾದ ತೊಗೊಂಡ್ಬಿಟ್ಟು ಇವಾಗ ಹೊರಡ್ತಾ ಇದ್ದಾರೆ. 7:20ಗೆಲ್ಲ ಕೆಳಗಡೆ ಇರಲೇಬೇಕು ಅವರು. ಇವ್ರಿಗೆ ಎಕ್ಸಾಮ್ ಮುಗಿದ್ರೂ ಕೂಡ ಸ್ಕೂಲಿದೆ. 1 ಮಂತ್ ಸ್ಕೂಲ್ ಇರುತ್ತೆ, ಅದಾದ ನಂತರ 1 ಮಂತು ಹಾಲಿಡೇಸ್ ಕೊಡ್ತಾರೆ. ಬೆಂಗಳೂರಲ್ಲಿ ಅಷ್ಟು ಸ್ಟೂಡೆಂಟ್ಸು ಯೂರಿನ್ ಸ್ಯಾಂಪಲ್ ಮಾಡಿದೆ. 1200 ಸ್ಟೂಡೆಂಟ್ಸು. 1200 ಸ್ಟೂಡೆಂಟ್ಸ್ ಯೂರಿನ್ ಸ್ಯಾಂಪಲ್ ಮಾಡಿದ್ರಲ್ಲಿ ಅದರಲ್ಲಿ 585 ಹುಡುಗರನ್ನ ರ್ಯಾಂಡಮ್ ಸ್ಯಾಂಪಲ್ ತೊಗೊಂಡ್ರು. ಮತ್ತು ಆ ರ್ಯಾಂಡಮ್ ಸ್ಯಾಂಪಲಲ್ಲಿ 31 ಸ್ಟೂಡೆಂಟ್ಸು ಪಾಸಿಟಿವ್ ಬಂದಿದೆ. ಪಾಸಿಟಿವ್ ಅಂದರೆ ಡ್ರಗ್ಸ್ ತೊಗೊಂಡ್ರೆ ಪಾಸಿಟಿವ್ ಬಂದಿದೆ. ಅಂದರೆ ಲೆಕ್ಕ ಕೊಟ್ಟರೆ 585 31 ಸ್ಟೂಡೆಂಟ್ಸು ಡ್ರಗ್ಸ್ ಅಡಿಕ್ಟ್ ಆಗಿದ್ದಾರೆ ಅಂತಂದರೆ ಅದರದ್ದು ರೇಷಿಯೋ ಎಷ್ಟು ಬೆಂಗಳೂರಲ್ಲಿ ಎಷ್ಟು ಸ್ಪ್ರೆಡ್ ಆಗ್ತದೆ. ಇಟ್ಸ್ ವೆರಿ ಡೇಂಜರಸ್ ಟು ಯಂಗ್ ಜನರೇಷನ್. ಹೆಂಗೆ ತೊಗೊತಾರೆ? ಇಟ್ ವಿಲ್ ಬಿ ಸಪ್ಲೈ ಬೈ ಲಾಟ್ ಆಫ್ ಸಪ್ಲೈರ್ಸ್ ಈಸ್ ದೇರ್ ನಾ. ಸಪ್ಲೈರ್ಸ್ ವಿಲ್ ಸಪ್ಲೈ.
ಸಪ್ಲೈ ಹಾಸ್ಟೆಲ್ ಸಪ್ಲೈ ಮಾಡ್ತಾಯಿದ್ರೆ ಹಾಸ್ಟೆಲಲ್ಲಿ ಅಂತಲ್ಲ, ಹಾಸ್ಟೆಲಲ್ಲಿ ಔಟ್ ಸೈಡಲ್ಲಿ ರೋಡ್ ಸೈಡ್ಸಲ್ಲಿ ಯಾರಾದ್ರೂ ಒಬ್ರಿಗೊಬ್ರು ಲಿಂಕ್ ಇರ್ತವೆ, ಅದು ಸ್ವಲ್ಪ ಮಾಡ್ತಾ ಇರ್ತೀವಿ. ಒಬ್ಬೊಬ್ಬರು ಐಸ್ ಕ್ರೀಮ್ ಮುಖಾಂತರ ಕೊಡ್ತಾ ಇರ್ತಾರೆ, ಕೇಕ್ ಮುಖಾಂತರ ಕೊಡ್ತಾ ಇರ್ತಾರೆ. ಅದು ಗೊತ್ತಾಗಲ್ಲ, ಅವರು ಡ್ರಗ್ಸು ಅವ್ರಿಗೆಲ್ಲ ಲಿಂಕ್ ಇರ್ತವೆ. ಅವ್ರು ಯಾರ ಮುಖಾಂತರ ತೊಗೋದ್ರೆ ಗೊತ್ತಾಗಲ್ಲ. ಮ್ಯಾಕ್ಸಿಮಮ್ ಸ್ಕೂಲ್ ಕಾಲೇಜಲ್ಲೇ ಸಪ್ಲೈ ಮಾಡ್ತಾಯಿರ್ತಾರೆ. ಎದಕ್ಕೆ? ಇದು ಒಂದು ಬಿಸ್ನೆಸ್ಸು, ಇನ್ನೊಂದು ಪಾಸಿವ್ ಆಗಿ, ಅಂದರೆ ಇಂಡೈರೆಕ್ಟಾಗಿ ಒಂದು ದೇಶ ಮಾಡೋದು. ಆ ರೀತಿಯೂ ಅದರ್ ಕಂಟ್ರಿ ಸಪೋರ್ಟ್ ಮಾಡ್ತಾಯಿರ್ತಾರೆ. ಒಂದು ದೇಶದಲ್ಲಿ ಯಂಗ್ ಜನ್ರೇಷನ್ ಮಾಡಿದ್ರೆ ಆ ದೇಶನ ಹಾಳಾಗೋಗುತ್ತೆ. ಯಂಗ್ ಜನ್ರೇಷನ್ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಇವೆಲ್ಲ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು. ಕೇಳಿದ್ರಲ್ಲ ಫ್ರೆಂಡ್ಸ್, ಡೈಲಿ ಒಂದು ಏನಾದರೂ ನ್ಯೂಸ್ ಇದ್ದೇ ಇರುತ್ತೆ. ನಾವು ಸೊಸೈಟಿ ಕೂಡ ಅದನ್ನೇ ಕೇಳಿಬಿಟ್ಟು ಹಾಗೆ ಮುಂದೆ ಹೋಗ್ತಾನೆ ಇರ್ತೀವಿ. ಲೈಫ್ ಸ್ಪೆಂಡ್ ಮಾಡಲೇಬೇಕು, ಮುಂದಕ್ಕೆ ಹೋಗಲೇಬೇಕು. ಹಾಗಾಗಿ ಇವಾಗ ಮತ್ತೆ ನಾನು ನಮ್ಮ ಹಸ್ಬೆಂಡ್ನ ಕಳಿಸ್ಬಿಟ್ಟು ಪೂಜೆಗೆ ಮತ್ತೆ ರೆಡಿ ಮಾಡ್ಕೋಬೇಕು. ಇವತ್ತು ಸಂಕಷ್ಟಿ ಬೇರೆ, ಹಾಗಾಗಿ ಕೆಳಗಡೆ ಹೋಗ್ಬಿಟ್ಟು ಹೂವು ಮತ್ತು ಕರಿಕೆ ಎಲ್ಲ ತೊಗೊಂಡು ಬಂದುಬಿಟ್ಟು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಬೇಕು. ಕ್ಲೀನಿಂಗ್ ಮಾಡಿಕೊಂಡು ನಂತರ ಸ್ನಾನ ಮಾಡಿ ಪೂಜೆಗೆ ಕೂತ್ಕೋಬೇಕಾಗತ್ತೆ. ಸ್ವಲ್ಪ ಲೇಟ್ ಆಗುತ್ತೆ ಇವಾಗ ನನಗೆ, ಯಾಕಂದರೆ ಎಲ್ಲರನ್ನೂ ಕಳಿಸ್ಬಿಟ್ಟು ನಾನು ಮಾಡಬೇಕಂತಂದರೆ ಆಲ್ಮೋಸ್ಟ್ ನನಗೆ 10:30 ಆದರೂ ಆಗೇ ಬಿಡುತ್ತೆ. ಹಾಗಾಗಿ ನಾನು ಇದಕ್ಕೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ. 10:30 12 ತನಕ ನನಗೆ ರಾಹುಕಾಲನೇ ಇದೆ. ಸೊ ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು 12 ನಂತರ ನಾನು ಮಂಗಳಾರತಿ ಮಾಡಿದೆ. ಗಣೇಶನ ಚತುರ್ಥಿ, ಹಾಗಾಗಿ ಸ್ವೀಟ್ ಏನೂ ಮಾಡೋಕ್ಕಾಗಲಿಲ್ಲ ನನಗೆ. ಹಾಗಾಗಿ ಹಾಲು ಅಷ್ಟೇ ಎಡೆ ಹಿಡ್ದಿದ್ದು. ಪೂಜೆ ಮಾಡಿರೋದನ್ನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಆಮೇಲೆ ಪೂಜೆ ಆದ ನಂತರ ನಾನು ಆ್ಯಸ್ ಯೂಶ್ವಲ್ ಅಡುಗೆಗೆ ರೆಡಿ ಮಾಡ್ಕೋಬೇಕು. ಯಾಕಂದರೆ ಮಧ್ಯಾಹ್ನ ಮಕ್ಕಳು 12:30ಗೆಲ್ಲ ಬಂದುಬಿಡ್ತಾರೆ. 12:30 ಅಂದರೆ 12:30ಗೆ ಎಕ್ಸಾಮ್ ಮುಗಿಯುತ್ತೆ. ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅವರು, ಅದಕ್ಕೋಸ್ಕರ ಆಲ್ರೆಡಿ ಲೇಟ್ ಆಗಿದೆ. ಇವಾಗ ನೆಕ್ಸ್ಟ್ ನಾನು ಅಡುಗೆಗೆ ರೆಡಿ ಮಾಡ್ಕೋಬೇಕು. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಒಂದೇ ಮಾಡ್ತಿರೋದು. ಸಾಂಬಾರಿಗೆ ನಾನು ಹೆಚ್ಚಿಟ್ಕೊಂಡೆಲ್ಲ ಮಾಡ್ತಾ ಕೂತ್ಕೊಳ್ಳಲ್ಲ, ಯಾಕಂದರೆ ಟೈಮ್ ಆಗಿಬಿಟ್ಟಿದೆ. ಇವಾಗ ಕುಕ್ಕರಲ್ಲಿ ನೀರು ಹಾಕಿಬಿಟ್ಟಿಟ್ಟು ಈ ಕಡೆ ಹೆಸರು ಕಾಳೆಲ್ಲ ಹುರ್ಕೊಂಡು ವೆಜಿಟೇಬಲ್ಸ್ ಹಂಗೆ ತೊಳೆದ್ಬಿಟ್ಟು ಹಾಗೆ ಹೆಚ್ಚಾಕ್ತಾ ಇದ್ದೀನಿ. ಅದಲ್ಲೇ ಬೇಯ್ತಾ ಇರುತ್ತೆ, ಬೇಗ ಆಗಿಬಿಡುತ್ತೆ. ಇಲ್ಲಾಂದರೆ ಹೆಚ್ಚಿಟ್ಕೊಂಡು ಎಲ್ಲ ಕುಕ್ಕರ್ ಇಟ್ಟು ಮಾಡೋ ತನಕ ಅಂದರೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಒಂದೊಂದು ಸತಿ ಈ ಥರ ಯೂಸ್ ಮಾಡ್ತೀನಿ. ಒಂದೊಂದು ಸತಿ ಟೈಮ್ ಇದ್ದರೆ ಎಲ್ಲ ನೀಟಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಆರಾಮ್ಸೆ ಮಾಡ್ಕೊಳ್ತೀನಿ. ಟೈಮ್ ಆದಾಗೆಲ್ಲ ನಾನೇನು ಮಾಡ್ತೀನಿ, ಈ ಥರ ನೀರೆಲ್ಲ ಕಾಯಕ್ಕೆ ಇಟ್ಕೊಂಡ್ಬಿಟ್ಟು ಮಾಡ್ತಾ ಹೋಗ್ತೀನಿ. ಸೊ ಬೇಗ ಆಗಿಬಿಡುತ್ತೆ. ಆ ಕಡೆಗೆ ಅಕ್ಕಿ ನೆನೆಯಕ್ಕೆ ಇಟ್ಟಿದ್ದೆ, ಸೊ ಏನೋ ಸ್ಟಾರ್ಟ್ ಮಾಡಿಲ್ಲ. 1:15ಗೆಲ್ಲ ಕುಕ್ಕರ್ ಇಟ್ಬಿಟ್ರೆ ಬಿಸಿಯಾಗಿರುತ್ತೆ ಅವ್ರು ಬರೋ ಅಷ್ಟೊತ್ತಿಗೆಲ್ಲ. ಸೊ ಇವರು ಕೂಡ 1:30 ಅಥವಾ 2 ತನಕ ಬಂದೇ ಬರ್ತಾರೆ. ಹಾಗಾಗಿ ಎಲ್ಲರೂ ಸೇರಿ ಊಟ ಮಾಡಿದ್ರಾಯ್ತು ಬಿಸಿದು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಹೆಸರು ಕಾಳು ಸಾಂಬಾರು ಮಾಡ್ತಾಯಿದ್ದೆ. ಹೆಸರು ಕಾಳು ಜೊತೆಗೆ ಇರೋ ತರಕಾರಿ, ಮನೇಲಿ ಏನೇನು ತರಕಾರಿ ಇತ್ತಲ್ಲ ಅದನ್ನೆಲ್ಲ ಸೇರಿಸಿ ಮಾಡ್ತಾಯಿದ್ದೆ. ಅದರಲ್ಲಿ ಏನು ಹಾಕಿಲ್ಲ, ಆಲೂಗಡ್ಡೆ, ಈರುಳ್ಳಿ ಮತ್ತು ಬೆಂಡೆಕಾಯಿ ಸ್ವಲ್ಪ ಇತ್ತು, ಮತ್ತು ಕ್ಯಾರೆಟು ಇದೆಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಹಾಕಿ ಸಾಂಬಾರು ಮಾಡಿಕೊಂಡೆ. ಹಾಗೆ ಮೊನ್ನೆ ಹೋಳಿ ಎಲ್ಲ ಆಡಿದ್ವಲ್ವ, ಸೊ ಬಾಡಿ ಫುಲ್ ಡ್ರೈ ಆಗಿತ್ತು. ಬಾಡಿ ಲೋಷನ್ ಹಚ್ಕೊಂಡ್ಬಿಟ್ಟು ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸ್ ಹಚ್ಕೊಳ್ತಾ ಇದ್ದೀನಿ. ಏನಂದರೆ ಎಲ್ಲನೂ ಕೇರ್ ಮಾಡ್ಕೊಳ್ತೀವಿ, ಸೆಲ್ಫ್ ಕೇರ್ ನಾವು ಮಾಡ್ಕೊಳ್ಳಲ್ಲ. ಸೊ ಅದು ಕೂಡ ಇಂಪಾರ್ಟೆಂಟೇ, ನಮ್ಮ ಸೆಲ್ಫ್ ಕೇರ್ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲ ರೆಡಿ ಆಗಿಬಿಟ್ಟು ನಾನು ನಿನ್ನೆ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಇದಿರೋ ಬಟ್ಟೆನ ಒಣಗಾಕ್ತಾ ಇದ್ದೆ. ಈ ಮ್ಯಾಟ್ಗಳನ್ನ ನೋಡಿ ಫ್ರೆಂಡ್ಸ್, ನಾನೇ ಸೀರೆಯಿಂದ ಮಾಡಿರೋದು, ಹೆಣ್ದಿರೋದು. ಯೂಶ್ವಲಿ 10th ನಾನು ನನ್ನ ಫ್ರೆಂಡ್ ಕೂತ್ಕೊಂಡು ಉಲ್ಲನಿಂದೆಲ್ಲ ಹೆಣಿತಾ ಇದ್ವಿ. ಸೊ ಹಾಗೇ ಸೀರೆದು ಕೂಡ ನಾನು ಮ್ಯಾಟ್ ಹೆಣಿತಾ ಬಂದೆ. ಸೊ ಪ್ರಾಕ್ಟೀಸ್ ಆಯಿತು. ಮ್ಯಾಟ್ಗಳು ನಾನು ಹೊರಗಡೆಯಿಂದ ತೊಗೊಂಡು ಬರಲ್ಲ. ಸೊ ವೇಸ್ಟ್ ಸೀರೆ ಅಥವಾ ಹಾಕ್ಕೊಳ್ದೇ ಇರೋವಂಥ ಸೀರೆಗಳಿರುತ್ತಲ್ಲ, ಸೊ ಆ ಸೀರೆಯಿಂದ ನಾನು ಮ್ಯಾಟ್ ಹೆಣ್ದು ಇಟ್ಕೊಂಡಿರ್ತೀನಿ. ಇದರ ಲೈಫ್ ತುಂಬ ಚೆನ್ನಾಗಿ ಬರುತ್ತೆ. ಹೊರಗಡೆಯಿಂದ ತೊಗೊಂಡು ಬರೋದಕ್ಕಿಂತ ಈ ಥರ ಹೆಣ್ದು ಇಟ್ಕೊಂಡಿರೋ ಮ್ಯಾಟ್ಗಳು ಚೆನ್ನಾಗಿ ಬರುತ್ತೆ ಲೈಫು. ಬನ್ನಿ, ನಾನು ಬೆಳಗ್ಗೆಯಿಂದನೇ ಮಾತಾಡ್ಸೋಕ್ಕಾಗಲಿಲ್ಲ ಡೈರೆಕ್ಟ್ ವೀಡಿಯೋದಲ್ಲಿ. ಸೊ ಇವಾಗ ಆನ್ ಮಾಡ್ಕೊಂಡಿದ್ದೀನಿ. ಕೆಲಸ ಎಲ್ಲ ಮುಗೀತು ಅಂದರೆ ತಕ್ಕ ಮಟ್ಟಿಗೆ ಇವಾಗ ಮುಗಿದಿದೆ. ಅಂದರೆ ಇವತ್ತು ಸಂಕಷ್ಟಿ ಇತ್ತಲ್ವ, ಸೊ ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಇವಾಗ ಅಡುಗೆಗೆ ಇಟ್ಟಿದ್ದೀನಿ. ರೈಸ್ ಮತ್ತು ಹೆಸರು ಕಾಳು ಸಾಂಬಾರು ಮಾಡಬೇಕು. ಮಕ್ಕಳು ಇನ್ನೇನು ಬರೋ ಟೈಮ್ ಆಗಿದೆ, ಏನೋ ಬಂದಿಲ್ಲ, ಫೋನ್ ಮಾಡಬೇಕು. ಸೊ ಆಲ್ಮೋಸ್ಟ್ 1:30 ಆಯಿತು. ಅವ್ರಿಗೆ 12:30ಗೆಲ್ಲ ಎಕ್ಸಾಮ್ ಮುಗಿಯುತ್ತೆ. ಸೊ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 1 hour ಆದರೂ ಬೇಕಾಗುತ್ತೆ. ಸಿಟಿಯಲ್ಲಿದೆಯಲ್ಲ, ಸೊ ನಾವಿರೋದು ಕಂಪ್ಲೀಟ್ ಹಿಲ್ ಸ್ಟೇಷನು. ಸಿಟಿಯಿಂದ ಸ್ವಲ್ಪ ದೂರ ಇದೆ ಸಿಟಿಯಿಂದ.
ಅದಕ್ಕೋಸ್ಕರ 1 ಅವರ್ ಬೇಕಾಗತ್ತೆ. ಇವಾಗ ಫೋನ್ ಮಾಡಿ ಕೇಳ್ತೀನಿ ಏನಂತ. ಮತ್ತು ಫ್ರೆಂಡ್ಸ್, ಎಲ್ಲರೂ ಸಂಕಷ್ಟಿ ಮಾಡಿದ್ದೀರಾ ಇಲ್ವಾ ಅಂತ ಕಮೆಂಟ್ ಮಾಡಿ. ನಂದು ಸಂಕಷ್ಟಿ ಪೂಜೆ ಆಯಿತು. ಗಣೇಶ ಎಲ್ಲರಿಗೂ ಚೆನ್ನಾಗಿ ಇಡಲಿ, ಯಾವುದೂ ಕಷ್ಟ ಬರ್ದಂಗೆ ಚೆನ್ನಾಗಿ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವಾಗ ಇಲ್ಲಿ ಸಾಂಬಾರು ಮತ್ತು ಅಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಅದು ಯಾಕೆ ಆ ಥರ ಇದೆ ಅಂತಂದರೆ, ನಾನು ಯೂಸ್ ಮಾಡೋದು ಡಿಶ್ ವಾಷರ್ ಅಲ್ವಾ. ಸೊ ಡಿಶ್ ವಾಷರಲ್ಲಿ ಸ್ಟೀಲ್ ಪಾತ್ರೆ ಅಥವಾ ಫೈಬರ್ ಯುಟೆನ್ಸಿಲ್ಸ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಥರ ಅಲ್ಯೂಮಿನಿಯಂ ಪಾತ್ರೆಗಳು ಏನಾಗುತ್ತೆ ಅಂತಂದರೆ, ಇದು ಕ್ಲೀನ್ ಆಗುತ್ತೆ, ಕ್ಲೀನ್ ಆಗಲ್ಲ ಅಂತಲ್ಲ, ಬಟ್ ಈ ಥರ ಹಿಂಗೆ ಸ್ಟೇನ್ಸ್ ಕಾಣಿಸುತ್ತೆ ಅಷ್ಟೇ. ಕ್ಲೀನ್ ಎಲ್ಲ ಆಗುತ್ತೆ, ಅದು ಸ್ಟೇನ್ ಏನು ಕಾಣಿಸ್ತಿದೆಯಲ್ಲ ಆ ಥರ ಕಾಣಿಸುತ್ತೆ, ಬಿಟ್ಟರೆ ಕ್ಲೀನ್ ಆಗುತ್ತೆ. ಯೂಸ್ ಮಾಡಬಾರ್ದು ಈ ಥರದ್ದು ಪಾತ್ರೆಗಳು, ಬಟ್ ಮಾಡ್ತಾಯಿದ್ದೀವಿ ಅಷ್ಟೇ. हे भगवान, ये क्या हो रहा है? मेहरबानी करके मुझे समझाइए, मेरी समझ में कुछ नहीं आ रहा है. ಅಷ್ಟೇ. ಫ್ರಿಜ್ನಲ್ಲಿ ಇಟ್ಟಿದ್ದೀನಿ ನೀರು. ಫ್ರಿಜ್ನಲ್ಲಿ ನೀರು ಕುಡಿಬಾರ್ದು, ಮಡಿಕೆ ತಂದು ಇಟ್ಕೋಬೇಕು. ಬಟ್ ಏನು ಮಾಡೋಕ್ಕಾಗಲ್ಲ, ಫ್ರಿಜ್ಜಲ್ಲಿರೋದು ನೀರೇ ಕುಡಿಬೇಕು ಇವಾಗ. ಆಲ್ಮೋಸ್ಟ್ ಮಕ್ಕಳು ಬಂದರು. ಹಾಯ್ ಓಂ. ನೋಡಿ, ಹೋಗ್ತಾ ಹೆಂಗೆ ಹೋಗಿದ್ದ, ಬರ್ತಾ ಹೆಂಗಾಗಿದ್ದಾನೆ. ಖುಷಿ, ಹೇಗಾಯ್ತು ಎಕ್ಸಾಮ್ಸು? ಚೆನ್ನಾಗಾಯ್ತಾ? ಎಲ್ಲ ಬರ್ದಾ? ವಿಡಿಯೋದಲ್ಲಿ ಇದ್ದೀನಿ ಅಂತ ಹೇಳ್ಬಿಡ, ಹೇಳು ನೀಟಾಗಿ. ಯಾವ್ದು ಬಿಟ್ಕೊಂಡು ಬಂದೆ ಕ್ವಶನ್ಸ್ನ? ಎಲ್ಲ ಚೆಕ್ ಮಾಡಿಕೊಟ್ಟಾ? ಕ್ವಶನ್ ಬಿಟ್ಟೆ. ಮತ್ತು ಹಂಗೆ ಹೇಳು ಮತ್ತೆ. ಮೆನ್ಸುರೇಷನ್ ಯಾಕೆ? ಅದು ಬರ್ತಿರ್ಲಿಲ್ಲ. ಏನು ಬರ್ತಿದ್ದಿಲ್ಲ? ಆ ಲೆಸನ್ ಬರ್ತಿರ್ಲಿಲ್ಲ. ಅರ್ಧ ಬರ್ತಿದ್ದೀನಿ. 2 ಕ್ವಶನ್ ಐತೆ. 1 ಕ್ವಶನು ಅರ್ಧ ಬರ್ತಿದ್ದೀನಿ, ಇನ್ನೊಂದು ಅರ್ಧ ಬರ್ತಿಲ್ಲ. ಎಷ್ಟು ಮಾರ್ಕ್ಸ್ ಬರ್ಬೋದು ಹಿಂಗೆ ಅನ್ಸಿದ ಪ್ರಕಾರ? 50 ಮೇಲೆ. ಔಟ್ ಆಫ್ 80. ಓಂ ಸರ್, ಹೆಂಗಾಯ್ತು ಪೇಪರು? ಎಲ್ಲ ಬರ್ದಿದ್ಯಾ? ಬಾಯ್ಲಿ 60 ಮೇಲೆ ಬರ್ಬೋದು. 60 ಮೇಲೆ. ಏನೇನು ಬರ್ದಿದ್ಯೋ? ಚೆನ್ನಾಗಿ ಬರ್ದಾ? ಹಾಂ, ಸುಮ್ಮನೆ ಹೇಳ್ಬಿಡ ನೀನು. ಏನೇನೋ ಬಿಟ್ಟು ಬಂದಿರ್ತೀಯಲ್ಲ. ಇಲ್ಲ, ನೋಡ್ಕೊಂಡು ಬಂದೆ ಅಲ್ಲ. ಟಫ್ ಇತ್ತ ಪೇಪರು? ಈಸಿ ಇತ್ತಾ? 3 ಅದು ಬಿಡ್ಕೊಂಡ? 3 ಕ್ವಶನ್ ಆಯಿತು. ಬಿಡುಮ ಅದನ್ನ. 3 ಕ್ವಶನು ಟಫ್ ಇತ್ತಾ? ಅಲ್ಲ, 3 ಪೇಪರ್ ಇತ್ತು. 3 ಪೇಪರ್ ಅಂದರೆ ಪ್ರಿಂಟಿಂದ. ಕ್ವಶನ್ ಪೇಪರ್ 3 ಇತ್ತ ಅದಕ್ಕೆ? ಸರಿ. ನೀನು ಹೆಂಗೆ ಮಾಡಿದೆ? ಅದು ಹೆಂಗನ ಇರಲಿ, ಕ್ವಶನ್ ಪೇಪರ್ ಹೆಂಗನ ಇರಲಿ, ನೀನು ಹೆಂಗೆ ಮಾಡಿದೆ ಹೇಳು ನನಗೆ. ಚೆನ್ನಾಗಿ ಮಾಡ್ದಾ? ನಾಳೆಗೆ ಯಾವ ಸಬ್ಜೆಕ್ಟ್? ನಾಟ್ ಈಸಿ, ನಾಟ್ ಟಫ್ ನನ್ನ ಪೇಪರ್. ನಿಂದು ನಾಳೆ ಒಂದು ಸ್ವಲ್ಪ ಕಷ್ಟ ಆಯಿತು, ಒಂದು ಸ್ವಲ್ಪ ಈಸಿ. ಅದೇ ಮಿಡಲಲ್ಲಿ. ಅದು ಬಿಡುಕಂದ. ಆಮೇಲೆ ನಾಳೆ ಯಾವ ಸಬ್ಜೆಕ್ಟ್ ಇದೆ? ಇಂಗ್ಲೀಷಾ? ಇಂಗ್ಲೀಷ್ ಓದ್ಕೊಂಡಿದ್ಯಾ ಸ್ವಲ್ಪ ಮೊದಲೇ? ಲಾಸ್ಟ್ ಸಂಡೇ ಓದಿದ್ದೈತಲ್ಲ, ನೆನಪೈತಾ ತಲೆಯಲ್ಲಿ? ಬುರ್ಡೈಲಿ ಏನೂ ಇಲ್ಲ ಅನ್ಸುತ್ತೆ ಅಲ್ಲ? ಖುಷಿ, ನಿಂದು? ನಾನು ಹಿಂದಿ ಓಕೆನಾ? ಓದ್ಬೋದಾ? ಎಲ್ಲ ಜಾಸ್ತಿ ಐತಾ? ಎಲ್ಲ ಲೆಸನ್ಸ್ ಎಲ್ಲ ಓದಾಗೈತೆ, ಗ್ರಾಮರು ಇನ್ನೂ ಸರಿ ಓದು. ಓಕೆ, ಫ್ರೆಶ್ ಅಪ್ ಆಗ್ರಿ, ಊಟ ಮಾಡೋಂತ. ಸಾಂಬಾರು ರೆಡಿಯಾಗಿತ್ತು. ಸಾಂಬಾರಿಗೆ ಒಗ್ಗರಣೆ ಕೊಡಬೇಕಾಗಿತ್ತು. ಸೊ ಅದಕ್ಕೆ ಒಗ್ಗರಣೆ ಕೊಟ್ಬಿಟ್ಟು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ, ಸಾಂಬಾರು ಹಂಗಾಗಿ ಮಜಾ ಟೇಸ್ಟ್ ಬೊಂಬಾಟ್. ಹಿಂಗೆ ಬಿಟ್ಟು ಎಷ್ಟು ಮಾಡ್ಕೊತಾನೆ ಅವ ಗಾಡಿಗೆ ಹಿಂಗೆಲ್ಲ ಹಿಂಗೆ ನಿಂದಿರ್ತಾವ. ಇವತ್ತು ಮಾಡ್ಕೊಂಡಿಲ್ಲ. ಅದಕ್ಕೆ ಬಿಡ್ತಿದ್ದಾನೆ. ಇವತ್ತು ಮಾಡ್ಕೊಂಡಿಲ್ಲ. ನೀ ಕಿಟಕಿ ಹೆಂಗೆ ಯಾಕೆ ಅವ್ರು ಓಪನ್ ಮಾಡಿದ್ರು ಅದನ್ನ? ಮೊದಲೇ ಓಪನ್ ಇರುತ್ತೆ, ಏನು ಬಂದ್ ಮಾಡೋಣ. ನಾವು ಬಂದ್ ಮಾಡ್ಕೊಂಡಿರ್ತೀವಿ ಪೂರ. ಫಸ್ಟಿಗೆ ಹಂಗೆ ಓಪನ್ ಮಾಡಿದ್ದೆ, ಆಮೇಲೆ ಲಾಸ್ಟಿಗೆ ಜೋರಾಗಿ ಗಾಳಿ ಬಂತ ಆಫ್ ಮಾಡಿದ್ದೇನೆ. ನಂಗೆ ಮಾಡಿ ಬರೀ ಇದೇ ಕತೆ ಓಮನಿಂದು. ವಿಂಡೋದಲ್ಲಿ ಮುಖ ಆಚೆ ಹಾಕೊಂಡು ಕೂತ್ಕೊಳ್ಳೋದು. ನಾವು ತಪ್ಪು ಮಾಡಿರೋದು ನಂಬ್ಕೊಳ್ಳಲ್ಲ ಬರೀ. ಮತ್ತೆ ನೀನೇ ಮಾಡಿದ್ಯಾ? ನಾನು ನೋಡು ಹೆಂಗೆ ಇರಿಸ್ತಾನೆ. ಅಕ್ಕಿನೂ ಮಾಡಲ್ಲ, ನೀವು ವೆಜಿಟೇಬಲ್ಸ್ ಯಾವುದು ಬಿಟ್ರೆ ಬೀಳುತ್ತೆ ಏಟು. ಎಲ್ಲ ಕಲೆ ಮಾಡೋ. ಊಟ ಮಾಡಬೇಕಾದ್ರೂ ಮೊಬೈಲು. ನಾ ಹೇಳ್ದೆ ಅಪ್ಪ ತಗೊಳ್ತಿಡು, ಅಪ್ಪ ಮೊಬೈಲ್ ಎತ್ತಿಡು.
ಶಶಿ ಸ್ವಲ್ಪ ಮೊಸರು ಕೊಡು, ಇಲ್ಲ ಮ್ಯಾಚ್ ಆಗುತ್ತೆ. ಮೊಸರು ಮೊಬೈಲ್ ನೋಡಬೇಕಾದ್ರೆ ನೆನಪಾಗ್ಲಿಲ್ಲ ಅವಾಗ ನಿಂಗೆ ಏನು ನೆನಪಾಗತ್ತಲ್ರಿ? ಇಂಜೆಕ್ಟ್ ಏನು ನಾನೇ ನೀ ತಡ ಬಿತ್ತ ಅದಕ್ಕೆ ನಾನೇ ಮಾಡಲಿ ಕೂಡ ಬನ್ನಿ ನೀ ತಗೋ ಚೆನ್ನಾಗಿ ನೋಡ್ಬೇಕಂದ್ರೆ ನಾನು ಮಾಡಲ್ಲ ಅಷ್ಟಿದ್ರೆ ನೀನು ಇಂಗ್ಲೀಷ್ ಇಟ್ಬೇಕು ಸ್ವಲ್ಪ ಅದಕ್ಕೆ ಹೊಡಿತೀನಿ ಮತ್ತೆ ಅಕ್ಕ ಹೊಡಿತಾ ನಿಂಗೆ. ನಾನು ಈ ಜೊತೆ ಮಾತಾಡ್ತಾರೆ ಏಯ್ ಅಕ್ಕ ಎರಡನೇ ಆಮೇಲೆ ಇದ್ದಾಗ ಅಕ್ಕ ಹೊಡಿತಾ ಇದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವ್ರ ಕೋಳಿ ಜಗಳನ ಇದೇ ದಿನ ಇದೇ ಇರೋದೇ ಇವ್ರದ್ದು. ಏನು ಮಾಡೋಕ್ಕಾಗಲ್ಲ. ಈ ಮಕ್ಕಳಂದ್ರೆ ಇಷ್ಟೇ, ಕೂಡ್ತಾರೆ ಜಗಳಾಡ್ತಾರೆ. ಈ ಥರ ಟಿ ವಿ ನೋಡ್ದೇ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಏನೋ ಒಂಥರ ಸ್ಪೆಷಲ್ ಅನಿಸುತ್ತೆ. ಯಾಕಂದರೆ ಮಕ್ಕಳಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಆಗಿರುತ್ತೆ ಅಥವಾ ಅವ್ರ ತಲೆಯಲ್ಲಿ ಏನೇನು ವಿಚಾರಗಳಿದೆ, ಸ್ಕೂಲಲ್ಲಿ ಏನೇನು ಮಾಡಿರ್ತಾರೆ, ಇದನ್ನೆಲ್ಲ ಕೂಡ ಅವ್ರು ಶೇರ್ ಮಾಡ್ಕೊಳ್ತಾರೆ. ನಾವು ಅದೇ ಟಿ ವಿ ನೋಡ್ತಾ ಕೂತ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಅವರು ಟಿ ವಿ ನೋಡ್ತಾರೆ, ಇಲ್ದಿರೋದನ್ನೆಲ್ಲ ತಲೆಯಲ್ಲಿ ಹಾಕೋತಾರೆ. ಈ ಥರ ಮೈಂಡೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಏನು ಮಾಡಬೇಕು ಮಕ್ಕಳಿಗೆ ಅಂದರೆ ಸ್ಪೆಷಲಾಗಿ ಅವ್ರ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಅವ್ರಿಗೋಸ್ಕರನೇ ಟೈಮ್ ಇಡಬೇಕಾಗತ್ತೆ. ಬೇರೆದಕ್ಕೆಲ್ಲಕ್ಕೂ ನಾವು ಟೈಮ್ ಯೂಸ್ ಮಾಡ್ತೀವಿ. ಸೊ ಅವ್ರಿಗೋಸ್ಕರ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ನಾವು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದಾಗಲಿ, ಡಿಸ್ಕಷನ್ ಮಾಡೋದಾಗಲಿ ಈ ಥರ ಮಾಡಬೇಕಾಗತ್ತೆ. ಸೊ ಇದು ಒಂದು ನಮ್ಮ ಪಾರ್ಟ್ ಆಫ್ ಲೈಫೇನೆ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಎಲ್ಲರೂ ಚೆನ್ನಾಗಿರಿ. ಬಾಯ್ ಆಲ್.